ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಪನ್ನೀರ್ ಸುಕ್ಕ ಮಾಡಕತ್ತೀನಿ. ಅದನ್ನ ಯಾವ ಥರ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಪ್ಲೀಸ್ ಯಾರು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಂಟಿನ್ಯೂ ಆಗಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತೇನಪ್ಪ ಅಂತಂದ್ರೆ ನಾನು ಪನ್ನೀರ್ ಸುಕ್ಕ ಮಾಡತ್ತೀನಿ ರೀ. ಪನ್ನೀರ್ ಸುಕ್ಕ ಫಸ್ಟ್ ಟೈಮ ಯಾವ ಥರ ಸುಕ್ಕ ಮಾಡೋದು ಗೊತ್ತಿಲ್ಲ. ಡೈಲಿ ನಾನು ಪನ್ನೀರ್ ಎಲ್ಲ ಮಾಡ್ತೀನಿ, ಬಟ್ ಸುಕ್ಕ ಮಾಡಿರೋಕ್ಕಿಲ್ಲ. ಇವತ್ತು ಫಸ್ಟ್ ಟೈಮ ಸುಕ್ಕ ಮಾಡಕತ್ತೀನಿ. ಅದಕ್ಕೆಲ್ಲ ಏನೇನೆಲ್ಲ ಸಾಮಾನುಗಳು ಬೇಕು ಅಂತ ಹೇಳಿ ಮಸಾಲೆಗಳನ್ನ ಐಟಮ್ಸ್ಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ಸ್ಟಾರ್ಟ್ ಮಾಡಕತ್ತೀನಿ. ಸ್ಕಿಪ್ ಮಾಡಲೇ ಕಂಟಿನ್ಯೂ ಆಗಿ ಬ್ಲಾಗ್ನ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಏನಪ್ಪ ಅಂತಂದ್ರೆ ಪನ್ನೀರ್ ತೊಗೊಂಡಿದ್ರಿ. ನಾನು ಆ್ಯಕ್ಚುಲಿ ಪನ್ನೀರ್ ಇಟ್ಟಿದ್ದೀನಿ, ಇನ್ನೂ ಕಟ್ ಮಾಡಿಲ್ಲ. ಇದು ಎಷ್ಟು ಗ್ರಾಮ್ ಐತಂತ ಹೇಳು ನನಗೆ ಗೊತ್ತಿಲ್ಲ. ಪನ್ನೀರ ನೋಡಿ, ಇದಿಷ್ಟೈತಿ, ಆಮೇಲೆ ಇಷ್ಟು. ಇದು ಎಷ್ಟು ಗ್ರಾಮ್ ಐತಿ ಎಷ್ಟೈತಿ ಅಂತ ಹೇಳಿ ಗೊತ್ತಿಲ್ಲ. ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ. ಆ್ಯಕ್ಚುಲಿ ಮಳಿನೂ ಇಲ್ಲ, ಲೈಟು ಇಲ್ಲ, ಹಾಗಾಗಿ ಜಾಸ್ತಿ ಶೆಕೆ ಆಗಕತ್ತೈತಿ. ಮತ್ತು ಲೈಟು ಹೋಗಿದ್ದಾವೆ, ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸೋದು ಡೌಟ್ ಅಂತೆ ಅನಿಸ್ತೈತಿ. ಕಂಟಿನ್ಯೂ ಆಗಿ ನೋಡ್ರಿ. ಮತ್ತು ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿಂದ ನಿಮ್ಗೆ ಹೇಳ್ತೀನಿ ಯಾವ ಥರ ಎಷ್ಟು ಮೀಡಿಯಮ್ ಸೈಜ್, ಎಷ್ಟು ಸೈಜ್ ಒಳಗೆ ಇದನ್ನ ಕಟ್ ಮಾಡ್ಕೋಬೇಕಂತ ಹೇಳಿ. ಟೈಮ್ ಮಾಡಾಕತ್ತೀನಿ ರೀ ನಾನು ಪನ್ನೀರ್, ಹಾಗಾಗಿ ನೋಡಬೇಕು ಯಾವ ಥರ ಮಾಡ್ತೀನಿ ಮತ್ತು ಯಾವ ಥರ ಬರ್ತೈತಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ನೀವು ಟ್ರೈ ಮಾಡಿರಿ ಮನೆ ಒಳಗೆ ಹೆಂಗೆ ಬರ್ತೈತಿ ಅಂತ ಹೇಳಿ. ಮೊದಲಿಗೆ ಪನ್ನೀರ್ ಕಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಪನ್ನೀರ್ ಕಟ್ ಮಾಡ್ಕೊಳ್ಳೋದನ್ನ ಒಂದು ದೊಡ್ಡ ಟಾಸ್ಕ್ ಆಗಿಬಿಡ್ತೈತೆ ನನಗೆ. ಯಾಕಂದರೆ ಒಂದೊಂದು ಸತಿ ಏನು ಮಾಡ್ತೀನಿ, ದೊಡ್ಡ ಕಟ್ ಮಾಡಿಬಿಟ್ಟಿರ್ತೇನೆ, ಒಂದೊಂದು ಸತಿನ ಸಣ್ಣ ಕಟ್ ಮಾಡ್ತೀನಿ, ಒಂದೊಂದು ಸತಿನ ಅಂದ್ರೆ ಒಂದು ಸೈಜ್ ಕಟ್ ಮಾಡಕತ್ತೀನಿ, ಒಂದು ಸ್ವಲ್ಪ ದೊಡ್ಡ ಆಗ್ತಾವೆ, ಒಂದೊಂದು ಸಣ್ಣ ಆಗಿಬಿಡ್ತಾವೆ. ಕಟ್ ಮಾಡೋಕ್ಕೂ ಬರೋದಿಲ್ಲ. ಟ್ರೈ ಮಾಡತ್ತೀನಿ ಎಲ್ಲ ಸೇಮ್ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕಂತ ಹೇಳಿ. ಇವನ್ನೆಲ್ಲ ಕಟ್ ಮಾಡ್ಕೊಂಡು ಆಗಿದ್ದಿಂದ ತೋರಿಸ್ತೀನಿ, ಆಮೇಲೆ ಸಿಗ್ತೀನಿ. ವಿಡಿಯೋ ಇದನ್ನೆಲ್ಲ ಪನ್ನೀರೆಲ್ಲ ಕಟ್ ಮಾಡ್ಕೋತೀನಿ. ಫಸ್ಟಿಗೆ ಪನ್ನೀರೆಲ್ಲ ಕಟ್ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ಈ ಥರ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡೇನಿ. ಆ್ಯಕ್ಚುಲಿ ಪನ್ನೀರ 1 kg ಐತಿ. 1 kg ಎಲ್ಲನೂ ಈ ಥರ ಸ್ಮಾಲ್ ಸೈಜ್ ಅಂದರೆ ಒಂದೇ ಸೈಜ್ ಒಳಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೇನಿ. ನೋಡಿರಿ, ಈ ಥರ ಎಲ್ಲ ಕನ್ಸಾಕತ್ತೈತಿ, ಜಾಸ್ತಿ ಕನ್ಸಾಕತ್ತೈತಿ. ಎಲ್ಲನೂ ಒಂದೇ ಸೈಜ್ ಒಳಗೆ ಕಟ್ ಮಾಡ್ಕೊಂಡ್ರೆ ಏನಾಗ್ತೈತಿ, ಚಲೋ ಅನಿಸ್ತೈತಿ. ಇಲ್ಲ ಒಂದು ಸ್ಮಾಲ ಒಂದು ದೊಡ್ಡದ ಹಿಂಗಂತ ಹೇಳಿ ಕಟ್ ಮಾಡಿದ್ವು ಅಂತಂದ್ರೆ ಅದು ಮೀಡಿಯಮ್ ಗೊತ್ತಾಗಂಗಿಲ್ಲ ರೀ. ಹಾಗಾಗಿ ಎಲ್ಲನೂ ಒಂದೇ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತೀಗ ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಯಾವ ಥರ ನಾನು ಫ್ರೈ ಮಾಡ್ಕೋತೇನಂತ ಹೇಳಿ ಅದನ್ನು ತೋರಿಸ್ತೀನಿ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬ್ಲಾಗ್ನ ಎಲ್ಲೂ ಎಂಡ್ ತನಕ ನೋಡಿರಿ. ನಾ ಇದಕ್ಕೆ ಯಾವ್ಯಾವ ಮಸಾಲೆಗಳ್ನ ಏನೇನು ತೊಗೊಂಡೇನಂತ ಹೇಳಿ ತೋರಿಸ್ತೀನಿ. ಮೊದಲೇದು ನಾನು 2-3 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಒಂದು ಉಳ್ಳಾಗಡ್ಡಿನ ಏನು ಮಾಡಿದೇನಪ್ಪ ಅಂತಂದ್ರೆ ಈ ಥರ ನೋಡಿರಿ, ಈ ಥರ ದೊಡ್ಡ ಕಟ್ ಮಾಡಿ ಇಟ್ಕೊಂಡೇನಿ. ಯಾಕಂದರೆ ಪಿಜ್ಜಾ ಮೇಲೆಲ್ಲ ಹಾಕ್ತಾರಲ್ರಿ, ಸ್ವಲ್ಪ ದೊಡ್ಡ ಆ ಥರ ಕಟ್ ಮಾಡಿ ಇಟ್ಕೊಂಡೇನಿ. ನೋಡಿರಿ, ಈ ಥರ ಫ್ರೈ ಮಾಡಿ ಇಟ್ಕೊಂಡೇನಿ. ತೋರಿಸ್ತೀನಿ ಯಾವ ಥರ ಅಂಥೇಳಿ. ನೋಡಿರಿ, ಈ ಥರ ಫ್ರೈ ಮಾಡ್ಕೊಂಡೇನಿ. ನಾನು ಇಲ್ಲಿ ಫ್ರೈ ಮಾಡೋಕ್ಕಂತ ಹೇಳಿ ಇಟ್ಟಿದ್ದೀನಿ. ಫ್ರೈ ಆಗಕತ್ತಾವ ನೋಡ್ರವ. ಈ ಥರ ಫ್ರೈ ಮಾಡಿ ಇಟ್ಕೋಬೇಕು. ಈಗ ಫ್ರೈ ಎಲ್ಲ ಆಗಿದ್ದರಿಂದ ಇಲ್ಲೂ ಒಂದು ಸ್ವಲ್ಪ ಫ್ರೈ ಮಾಡಿದ್ದೀನಿ. ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ ಹೇಳಿ. ಈ ಥರ ಫ್ರೈ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇಲ್ಲೂ ಒಂದು ಸ್ವಲ್ಪ ಫ್ರೈ ಮಾಡ್ಬೋದವ್ರಿ. ಇವೆಲ್ಲ ಫ್ರೈ ಮಾಡಿ ಆಗಿದ್ದರಿಂದ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ಹೇಳಿ. ನೋಡಿರಿ, ಮಸಾಲೆ ರೆಡಿ ಆಗಿದ್ದಾಗ 2 ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಖಾರ, ಆಮೇಲೆ ಮಸಾಲೆ ಇದೈತೆ ಏನಂತಾರಲ್ಲ ಜೀರಿಗೆ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಉಳ್ಳಾಗಡ್ಡಿ ಎಲ್ಲ ಮಾಡಿದ್ದೀನಿ. ಈ ಥರ ಯಾವ ಥರ ಮಸಾಲೆ ಅದು ರೆಡಿ ಮಾಡ್ಕೊಂಡಿದ್ದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಮಿಕ್ಸರ್ ಅದು ಎಲ್ಲ ಮಾಡ್ಕೊಂಡಿದ್ದೆ, ಯಾಕಂದ್ರೆ ನಾನು ಮರೆತು ಬಿಟ್ನಿ. ನೋಡಿರಿ, ಈಗೆಲ್ಲ ಫ್ರೈ ಮಾಡಿದ್ದೆಲ್ಲ ಈಗ ಅದ್ರೊಳಗೆಲ್ಲ ಮಿಕ್ಸ್ ಮಾಡಾಕತ್ತೀನಿ. ಪನ್ನೀರನ್ನ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು
ಮಿಕ್ಸ್ ಮಾಡ್ಕೊಂಡಿದ್ದ ಒಂದು 2-3 ನಿಮಿಷ ಅಷ್ಟೇ ರೀ ಒಲೆ ಮೇಲೆ ಇಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ಅಂತ ಸ್ವಲ್ಪ ಗರಮ್ ಆಗ್ತೈತಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ಸೂಪರ್ ಇತ್ತು. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಇಲ್ಲ ಪರೋಟ ಜೊತೆ ಬೇಕಾದರೂ ತಿನ್ಬೋದು ಇದನ್ನು. ಒಂದು ಸತಿ ನೀವು ಮನೆ ಒಳಗೆ ಟ್ರೈ ಮಾಡಿ ನೋಡಿರಿ. ಪಕ್ಕ ನೀವು ಇನ್ನೊಂದು ಸತಿ ಬೇಕಂತ ಹೇಳಿ ಮಾಡಿಸ್ಕೊಂಡು ತಿಂತೀರಿ. ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ, ನನಗಂತೂ ಭಾಳ ಇಷ್ಟ ಆಯಿತು. ನಮ್ಮ ಮನೆಯವ್ರಂತೂ ಭಾಳ ಇಷ್ಟಪಟ್ಟು ತಿಂದರು. ನಂಗೆ ಅಷ್ಟು ಇಷ್ಟ ಚಂದಾಗಿತ್ತು ಅಂತ ಹೇಳಿ. ಪ್ಲೀಸ್ ಒಂದು ಸತಿ ನೀವು ಮನೆ ಒಳಗೆ ಟ್ರೈ ಮಾಡಿ ನೋಡಿರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಐ ಹೋಪ್ ನಿಮಗೂ ಎಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊಂಡೇನಿ. ಥ್ಯಾಂಕ್ ಯು, ಬಾಯ್.